ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ಒಂದು ಪೂರ್ತಿಯಾದ ವಿವರವನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ಪೂರ್ತಿ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಹಾಗೂ ಇವತ್ತಿನ ಪೂರ್ತಿಯ ಸಂಚಿಕೆ ಬಗ್ಗೆನೂ ನಿಮಗೆ ಪೂರ್ತಿಯಾದ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಮೊದಲನೇ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ನ ಕೊಟ್ಟಿದ್ದಾರೆ. ಅದು ವುಮೆನ್ಸ್ಗೆ ಎಕ್ಸ್ಪೆಷಲಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದ್ರು ಆ ಟಾಸ್ಕ್ ಅದ್ರ ಬಗ್ಗೆ ಪೂರ್ತಿ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರ ಕಡೆಯಿಂದ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇದೊಂದು ಲೈಕ್ ಸ್ಪಾನ್ಸರ್ಶಿಪ್ ಏನಿದೆ ಅದೊಂದು ಟಾಸ್ಕ್ ಆಗಿರುತ್ತೆ ವೀಕ್ಷಕರೇ. ಎಲ್ಲ ಹುಡುಗಿರು ಏನಿರ್ತಾರೆ ಅವರೆಲ್ಲ ರೆಡಿ ಆಗಬೇಕು, ಸುಂದರವಾಗಿ ರೆಡಿ ಆಗಬೇಕು. ಅವರು ಫ್ಯಾಷನ್ ಶೋ ಮಾಡಬೇಕು ವೀಕ್ಷಕರೇ. ಹೇಗೆ ಲೈಕ್ ಫ್ಯಾಷನ್ ಶೋ ಮಾಡ್ತಾರೆ ಅದೇ ರೀತಿಯಾದ ಫ್ಯಾಷನ್ ಶೋ ಇಲ್ಲೂ ಸಹ ಮಾಡ್ತಾರೆ ವೀಕ್ಷಕರೇ. ಅದ್ರೊಳಗೆ ಗೆಲ್ಲೋದು ಯಾರಪ್ಪ ಅಂದರೆ ರಿಷಾ ಗೌಡ ಅವರು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ, ನೋಡ್ತಾ ಇರ್ಬೋದು. ಅದನಂತರ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಾವ್ಯ ಅವ್ರನ್ನ ನೋಡಿ ಗೆಲ್ಲೋರು ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಾವ್ಯ ಅವರು ಚೆನ್ನಾಗಿ ರೆಡಿ ಆಗಿದ್ದಾರೆ ವೀಕ್ಷಕರೇ. ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಇನ್ನು ಈ ಟಾಸ್ಕ್ ಯಾರಪ್ಪ ವಿನ್ ಆಗಿದ್ದು ಅಂದರೆ ಅದು ನನ್ನದು ದೆನ್ ಗಿಲ್ಲಿ ಟೀಮ್ ಅವರು ವಿನ್ ಆಗಿದ್ದಾರೆ ವೀಕ್ಷಕರೇ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಾವ್ಯ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇದೊಂದು ಮೋಸ ಅಂತ ಒಂದು ಲೈಕ್ ಅಶ್ವಿನಿ ಅವರು ಬರ್ತಾರೆ. ಅದ ನಂತರ ಅವ್ರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಅದನಂತರ ಮಾತುಕತೆನೂ ಸಹ ಆಗುತ್ತೆ ವೀಕ್ಷಕರೇ. ಬಗ್ಗೆ ನಾನು ಬೆಳಗಿನ ಲೈಕ್ ಒಂದು ಪ್ರೋಮೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರ ನಂತರ ಇನ್ನೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ ಮನೇಲಿ ಅಂತ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ. ಏನಕ್ಕಪ್ಪ ಅಂದರೆ ಲೈಕ್ ಮನ್ಸಿಗೆ ನೋವಾಗೋ ಥರ ಲೈಕ್ ಗಿಲ್ಲಿಯವರು ಬೈದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅಶ್ವಿನಿ ಅವರಿಗೆ ನೋಯಿಸಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೆ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಅದ ನಂತರ ಧನುಷ್ ಅವರು ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದರೆ ಲೈಕ್ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಆಗ ಧನುಷ್ ಅವರು ಬಂದು ಹೇಳ್ತಾರೆ, ನೀವು ವ್ಯಾಲ್ಯೂ ಪರ್ಸನ್ ಮಾತ್ರ ಆಳ್ಬೇಕು, ಯಾರಿಗಾರಿಗೋ ಏನಿ ಕಳ್ತೀರಾ ಅಂತ ಹೇಳ್ತಾರೆ ವೀಕ್ಷಕರೇ. ಇದರಿಂದ ಧನುಷ್ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ ಏನು ಅಂತ. ಲೈಕ್ ಗಿಲ್ಲಿ ಅವ್ರನ್ನ ಲೈಕ್ ಅವ್ರು ಏನು ಅನ್ಕೊಂಡಿದ್ದಾರೆ, ಲೈಕ್ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ ಅನ್ಕೊಂಡಿದ್ದಾರೆ ವೀಕ್ಷಕರೇ. ಅದರಿಂದ ಇದು ಅವರ ಅನಿಸಿಕೆ ಏನಿದೆ ಅದು ತಪ್ಪು ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ನಡೆಯುತ್ತೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಲಿ ಹಾಗೂ ಇನ್ಫಾರ್ಮೇಟಿವ್ ಆಗಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಿಮಗೆ ಲೈವ್ ಅಪ್ಡೇಟ್ ಬಗ್ಗೆನೂ ನಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 300 ಸಬ್ಸ್ಕ್ರೈಬರ್ಸ್